ಪುಟ್ಟಿ ಅಣ್ಣ ಏನ್ ಮಾಡ್ತಾ ಇದ್ದೆ ಪುಟ್ಟಿ? ಏನಿಲ್ಲ, ಜಸ್ಟ್ ಸುಮ್ಮನೆ ಕೂತಿದ್ದೆ. ಓಕೆ. ನೀನ್ ಹೇಳು, ವಾಟ್ಸ್ ಹ್ಯಾಪನಿಂಗ್, ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಆಸ್ ಯೂಶುವಲ್. ಮತ್ತೆ ನಿಂದೇನು ಸಮಾಚಾರ? ನಥಿಂಗ್ ಸ್ಪೆಷಲ್, ಲೈಫ್ ನಡೀತಾ ಇದೆ ಅಷ್ಟೇ. ನಡೀತಾ ಇದೆ ಅಂತ ನನಗನ್ನಿಸ್ತಾ ಇಲ್ಲ, ಯಾಕೋ ಕುಂಟ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದೆಯಾ? ನಿಜ ಹೇಳ್ಬಿಟ್ಟು ಏನಾಯ್ತು? ನೀನು ಹೇಳ್ದೆ ಇದ್ರು ನನಗೆ ಅರ್ಥ ಆಗುತ್ತೆ, ದೇರ್ ಈಸ್ ಸಮಥಿಂಗ್ ರಾಂಗ್ ಅಂತ. ಏನಾಯ್ತು ಹೇಳು? ಮಹಿ, ಅದೇನೇ ಇದ್ರು ಹೇಳ್ಕೊ ಪ್ಲೀಸ್, ಯಾವ್ದಾರು ಮುಚ್ಚಿಡ್ಬೇಡ. ನಾನ್ ದುಡ್ಡು ತಂದು ಹಾಕಿದ್ರಲ್ಲಿ ತಿನ್ಕೊಂಡು ಉಣ್ಕೊಂಡು ಶೋಕಿ ಮಾಡ್ಕೊಂಡು ಆರಾಮಾಗಿದ್ಯಾ? ಅದೇನೋ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಅದರಿಂದ ಏನು ಬಿಡ್ತಿಲ್ಲ. 6 ಕೇರಲ್ಲ 3 ಕಿಡಿಯಲ್ಲ. ಇಟ್ಸ್ ಓಕೆ ಬಿಡ, ಇಟ್ಸ್ ಓಕೆ. ಅಳ್ಬೇಡ, ನೋಡು, ಸಮಾಧಾನ ಮಾಡ್ಕೊ. ಅಳ್ಬೇಡ. ಏನಾಯ್ತು? ಏನಾಯ್ತು? ಅಣ್ಣ, ನಿನಗೆ ಚೆನ್ನಾಗಿ ಗೊತ್ತು ನನಗೆ ಜೀವ ಅಂದ್ರೆ ಎಷ್ಟು ಇಷ್ಟ ಅಂತ. ನಾನು ಅವನ ಇಷ್ಟಪಟ್ಟಿದ್ದೆ ಅವನ ಇನ್ನೋಸೆನ್ಸ್ ನೋಡಿ. ಅವನು ಸಾಫ್ಟ್ ನೇಚರ್ ಹುಡುಗ, ತುಂಬಾ ಸಿಂಪಲ್ ಹುಡುಗ ಅಂತ. ಆದ್ರೆ ಈಗ ಅದ್ರ ಡೆಡ್ ಆಪೋಸಿಟ್ ಆಗೋಗಿದ್ದಾನೆ. ತುಂಬಾನೇ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾನೆ, ಯಾರ ಮಾತು ಕೇಳಲ್ಲ. ಅವನ್ಗೆ ಏನ್ ಬೇಕೋ ಅದನ್ನೇ ಮಾಡ್ತಾನೆ. ಅದು ತಪ್ಪು ಅಂತ ಹೇಳಿದ್ರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇರಲ್ಲ ಅವನು. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ದುಡ್ಡು, ಜಸ್ಟ್ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾನೆ. ಅವನ ಹತ್ರ ಮಾತಾಡೋದಕ್ಕೆ ಇನ್ನೇನು ಇರೋದೇ ಇಲ್ಲ. ನಾನ್ ಪ್ರೀತಿಸಿದ ಜೀವ ಅವನಲ್ಲ, ತುಂಬಾನೇ ಬದಲಾಗ್ಬಿಟ್ಟಿದ್ದಾನೆ. ಐ ಸೋ ಸಾರಿ ಅದ್ಗೆ. ನಾನು ನಿಮ್ಮ ತಮ್ಮನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಜೀವ ಮೊದಲಿನ ಹಾಗೆ ಇಲ್ವೇ ಇಲ್ಲ, ತುಂಬಾನೇ ಬದಲಾಗಿದ್ದಾನೆ. ಮಹಿ ಪ್ಲೀಸ್, ನಾನು ನಿನ್ನ ಜೀವನ ಬೇರೆ ಬೇರೆ ಅಂತ ನೋಡಿಲ್ಲ. ಏನಾಯ್ತು ಬಿಟ್ಟ? ಜೀವ ನನ್ನ ಬಗ್ಗೆ ತುಂಬಾನೇ ಚೀಪಾಗಿ ಮಾತಾಡ್ಬಿಟ್ಟ ಅಣ್ಣ. ವಾಟ್? ಏನ್ ಮಾತಾಡ್ದ? ನೀನು ನನ್ನ ಜೊತೆಲಿದ್ದು ನನಗೆ ಎದುರು ಮಾತಾಡ್ತೀಯ, ನೀನು ನನ್ನ ಹಂಗಲ್ಲಿದ್ಯಾ ಅಂತೆಲ್ಲ ಹೇಳ್ದ. ನಾನು ದುಡ್ಡು ತಗೊಂಡು ಬರ್ತಾ ಇದ್ದೀನಿ, ನೀನು ಕುತ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ಯಾ ಅಂತೆಲ್ಲ ಹೇಳ್ದ. ಏನು ಜೀವ ಹಾಗೆ ಹೇಳಿದ್ನ? ಅಷ್ಟು ಕೆಟ್ಟದಾಗ ಮಾತಾಡದ್ನ ಅವನು? ಹೌದು ಅದಕ್ಕೆ, ಅವ್ನು ಹೇಳೋದನ್ನ ನನಗೆ ಕೇಳಕ್ಕೆ ಆಗಿಲ್ಲ. ಅಷ್ಟು ಧೈರ್ಯ ಬಂತ ಅವನಿಗೆ? ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಿಲ್ಲ ಅವನಿಗೆ. ಆ ಜಡ್ಜ್ಮೆಂಟೇ ಇಲ್ಲ ಅಂದಮೇಲೆ ಏನು ಹೇಳೇನು ಪ್ರಯೋಜನ? ಅದಕ್ಕೆ ಸುಮ್ಮನಾದೆ. ಅದು ಬಿಡ್ರಿ, ಅವನು ಹಾಗೆ ಮಾತಾಡಿದ್ ಸರಿನಾ? ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು. ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕು. ಬಾಯಿಗೆ ಬಂದಾಗಿ ಲೂಸ್ ಲೂಸ್ ಥರ ಮಾತಾಡೋದಲ್ಲ. ಇಷ್ಟು ಬೇಗ ಅವಳು ಅವನಿಗೆ ಕೀಳಾಗ್ಬಿಟ್ಲಾ? ಅವಳು ಅವನಿಗೆ ಬೇಕಾಗದೇ ಇರ್ಬೋದು, ಆದರೆ ನನಗೆ ಬೇಕು. ಅವಳು ನನ್ನ ತಂಗಿ, ಜೀವನ ಪರ್ಯಂತ ನಾನು ಅವಳನ್ನ ಜೋಪಾನ ಮಾಡ್ತೀನಿ. ಏನು ಅನ್ಕೊಂಡಿದ್ದಾನ ಅವನು? ನನ್ನ ತಂಗಿ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಗೌತಮರೇ, ಏನಾಗಿದೆ ನಿಮ್ಗೆ? ಏನ್ ಮಾತಾಡ್ತಿದ್ದೀರಾ? ಅಲ್ಲ, ಅವರಿಬ್ಬರಿಗೆ ಬುದ್ಧಿ ಹೇಳಬಹುದು, ನೀವು ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಾ. ಪ್ಲೀಸ್ ಭೂಮಿಕಾ, ನನಗೆ ಪಾಠ ಮಾಡಕ್ ಬರಬೇಡಿ. ನನಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗುತ್ತೆ. ನಾನೇನು ಎಳೆ ಮಗು ಅಲ್ಲ. ನನ್ನ ತಂಗಿ ವಿಷಯಕ್ಕೆ, ನಮ್ಮ ಮನೆಯವ್ರ ವಿಷಯಕ್ಕೆ ಬಂದ್ರೆ ನನಗಿರೋದೇ ಹೀಗೆ. ಅವ್ರು ಏನಾದರೂ ನೋವಾದ್ರೆ ನಾನು ಸಹಿಸ್ಕೊಳ್ಳಲ್ಲ, ಒಪ್ಪಲ್ಲ. ನೀವು ಇದರಲ್ಲಿ ತಲೆ ಹಾಕ್ಬೇಡಿ. ನಿಂದೆಷ್ಟು ಅಷ್ಟು ನೋಡ್ಕೊಳ್ಳಿ. ಹಾ, ಸ್ವಲ್ಪ ಹೊತ್ತು ಮುಂಚೆನೆ ಬಂದೆ ನಾನು. ಮತ್ತೆ ಅತ್ತೆ ಮಾವ ಏನಾದ್ರು ಏನು ಎತ್ತ ಅಂತ ಕೇಳಲಿಲ್ವಾ? ಇಲ್ಲ, ನಾನು ಅವ್ರನ್ನ ಎಬ್ಸೋದಿಕ್ಕೆ ಹೋಗಿಲ್ಲ. ಇದೆಲ್ಲ ಜೀವದಿಂದಾನೇ ಅಲ್ವಾ ಆಗಿದ್ದು. ಅದಕ್ಕೆ ನಾನು ಅವನಿಗೆ ಕಾಲ್ ಮಾಡಿ ಎಬ್ಬಿಸ್ದೆ. ಬರ್ತಿದ್ದಂಗೆ ಚಿಕ್ಕದಾಗಿ ಡೋಸ್ ಕೊಟ್ಟು ಬಂದಿದ್ದೀನಿ. ಬೆಳಿಗ್ಗೆ ಅಪ್ಪ ಅಮ್ಮನಿಗೆ ಹೇಳ್ತೀನಲ್ಲ, ಕಾದಿದೆ ಅವನಿಗೆ. ಅಂದಾಗೆ ಗೌತಮರೇ, ಈ ನಮ್ಮ ಡ್ರಾಮಾ ಸೀಕ್ರೆಟು ನಮ್ಮಲ್ಲೇ ಇರಲಿ. ಯಾರ ಹತ್ರನೂ ಬಾಯಿ ಬಿಡಕ್ಕೆ ಹೋಗ್ಬಿಡಿ ನೀವು. ಹೇಳ್ಬಿಡ್ತೀನಿ. ಏನ್ ನನ್ಗೇನು ಅಷ್ಟು ಗೊತ್ತಾಗಲ್ವೇನ್ರಿ? ನನ್ನೇ ದಡ್ಡ ಅನ್ಕೊಂಡಿದ್ದೀರಾ? ಚಿಕ್ಕ ಮಗು ಹೇಳ್ದಂಗೆ ಹೇಳ್ತಿರತ್ತೆ. ಒಂದೊಂದ್ಸಲ ನೀವು ಚಿಕ್ಕ ಮಕ್ಕಳದಕ್ಕಿಂತ ಚಿಕ್ಕವ್ರ ಥರ ಆಡ್ತಿರಲ್ಲ, ಅದಕ್ಕೆ ಹೇಳಿದೆ, ಸೇಫ್ಟಿಗಿರ್ಲಿ ಅಂತ. ಅಲ್ಲಿ ನಾನು ಹೇಳಿದ್ದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ ನೀವು. ಅಂದಾಗೆ ಗೌತಮರೇ,
ಬರ್ತಿರ್ಬೇಕಾದ್ರೆ ನಾನು ಸೂಟ್ಗೆ ತಗೊಂಡ್ ಬಂದಲ್ಲ ಆಗ ನೀವು ಮಹಿಮಾ ನೋಡ್ಬೇಕಿತ್ತು ಎಕ್ಸ್ಪ್ರೆಷನ್ ಅಯ್ಯೋ ಪಾಪ ಅನ್ನಿಸ್ಬಿಡ್ತು ಬಟ್ ನಮ್ ಡ್ರಾಮದ ಫಸ್ಟ್ ಸೀನು ಸಖತ್ ಇಂಪ್ಯಾಕ್ಟ್ ಕೊಟ್ಟಿದೆ ನೋಡ್ರಿ ಈ ಡ್ರಾಮಾ ಹಿಂಗೆ ಬಿಲ್ಡ್ ಆಗ್ಬೇಕು. ಸ್ಕ್ರೀನ್ ಪ್ಲೇ ಟೈಟ್ ಆಗಿರ್ಬೇಕು, ಡೈಲಾಗ್ಸ್ ಎಲ್ಲ ಶಾರ್ಪ್ ಆಗಿರ್ಬೇಕು. ಈ ಮನ ಕಲಕ್ಕೋ ದೃಶ್ಯ ಅಂತಾರಲ್ಲ ಅದ್ರದ್ದು ಏನೋ ಒಂದು ಆಗ್ಬೇಕ್ರಿ. ಆಮೇಲೆ ನಾನು ಮನೆ ಇಲ್ಲದೆ ಇರ್ಬೇಕಾದ್ರೆ ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಅನ್ನೋದನ್ನ ಮಹಿಮಾ ಮುಂದೆ ಸೀನ್ ಕ್ರಿಯೇಟ್ ಮಾಡಿ, ನಾನು ಸೇಮ್ ಸೀನ್ಸ್ ಇಲ್ಲಿ ಜೀವ ಮುಂದೆ ರಿಕ್ರಿಯೇಟ್ ಮಾಡ್ತೀನಿ. ಸೇಮ್ ಸೀನು, ಲೊಕೇಶನ್ ಚೇಂಜ್. ಓಕೆ ಓಕೆ. ಹಾಗೆ ಗೌತಮರೇ, ನನ್ನ ನಂಬರಿಂದ ಯಾವ್ದಾದ್ರು ಕಾಲ್ ಬಂದ್ರೆ ನೀವು ಪಿಕ್ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಕಾಲ್ ಮಾಡಿದ್ರೆ ನಾನ್ ಪಿಕ್ ಮಾಡಲ್ಲ. ನಾವು ಜಗಳ ಸೀರಿಯಸ್ ಆಗಿ ಆಡ್ತಿದೀವಿ ಅಂತ ಎಲ್ರಿಗೂ ಗೊತ್ತಾಗ್ಲಿ. ಹಾ ರೀ ಹೆಂಗ್ರಿ ನಾನು ನಿಮ್ಮ ಜೊತೆ ಮಾತಾಡದೇ ಇರೋದು? ಗೌತಮರೇ, ನಾನು ಹೇಳಿದ್ದು ಆ ಥರದ್ದು ಸೀನ್ ಕ್ರಿಯೇಟ್ ಮಾಡೋಣ, ಆಕ್ಟ್ ಮಾಡೋಣ. ಇದು ರಿಯಲ್ ಅಲ್ಲ. ಅಂದಾಗೆ ಮೆಸೇಜಸ್ ಇದೆ ಅಲ್ವಾ, ಮೆಸೇಜಸ್ ಅಲ್ಲಿ ಮಾತಾಡೋಣ. ಸಾರಿ ನಾನು ರಿಯಾಲಿಟಿ ಕನೆಕ್ಟ್ ಮಾಡ್ಕೊಂಬಿಟ್ಟೆ. ಸರಿ ಟೀಚರ್, ನೀವು ಹೇಳ್ದಾಗೆ ಮಾಡೋಣ. ಬಟ್ ಮೇಡಮ್, ಆಗಾಗ ವಿಡಿಯೋ ಕಾಲಲ್ಲಿ ಫೋನ್ ಮಾಡಿ ನಿಮ್ಮ ಮುಖಾಂತ ಸ್ವಲ್ಪ ತೋರಿಸಿ. ಈ ಜೀವಕ್ಕೆ ಸ್ವಲ್ಪ ಹುಮ್ಮಸ್ಸು, ಹುರುಪು ಎಲ್ಲಾನು ಬರುತ್ತೆ. ನನಗೂ ಅಷ್ಟೇ ಗೌತಮರೇ, ನಿಮ್ಮನ್ನ ನೋಡದೆ ಇರೋದಕ್ಕಾಗಲ್ಲ. ಒಂಥರ ಆಗುತ್ತೆ ನೋಡಿ. ಈಗಾಗಲೇ ಐ ಮಿಸ್ಸಿಂಗ್ ಯು ಲಾಟ್. ಮಿಸ್ ಯು ಸೋ ಮಚ್. ಐ ಮಿಸ್ ಯು ಮಚ್ ಮೋರ್. ಹಾ, ಅಂದಾಗೆ ಗೌತಮರೇ, ಒಂದು ಚಿಕ್ಕ ರಿಕ್ವೆಸ್ಟು. ಹೇಳುವಂತವರಾಗಿ ನೀವು ನಿಮ್ಮ ಗೊರ್ಕೆ ಸಾವನ್ನ ರೆಕಾರ್ಡ್ ಮಾಡಿ ಕಳಿಸ್ತೀರಾ?